ಸಾಹುಕಾರ ಸಿದ್ದಪ್ಪ ರೋಣ ಅಂತ ರೋಣ ಯಾವ ನಾಯಿಗೆ ಬೇಕು ನಿಮ್ಮ ಸಂಪೂರ್ಣವಾಗಿ ಕಣ್ತುಂಬ ತೃಪ್ತಿಗಳು ಅನ್ನೋರ ಅಭಿನಯ. ನಾವು ಸರಿ ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶವಂತ್. 51 ವರ್ಷಗಳ ನಂತರದಲ್ಲಿ ಸಂಪತ್ತಿಗೆ ಸವಾಲ್ ಸಿನಿಮಾ ಇವತ್ತು ಮತ್ತೆ ರಿಲೀಸ್ ಆಗ್ತಾ ಇದೆ. ಸೊ ಪ್ರಸನ್ನ ಥಿಯೇಟರ್ ಮುಂದೆ ಇವತ್ತು ನಾವಿದೀವಿ. ಸಿಕ್ಕಾಪಟ್ಟೆ ಜನಗಳು ಕೂಡ ಬಂದಿದ್ದಾರೆ. ಆಲ್ರೆಡಿ ಸೆಲೆಬ್ರೇಟ್ ಕೂಡ ಮಾಡ್ತಾ ಇದೆ. 51 ವರ್ಷಗಳ ನಂತರ ಹೊಸ ತಂತ್ರಜ್ಞಾನದೊಂದಿಗೆ 5.1 DTS ಮೂಲಕ ಇವತ್ತು ತೆರೆ ಮೇಲೆ ಬರಕ್ಕೆ ಸಿದ್ಧ ಆಗಿರುವಂತದ್ದು. ಸೊ ಹಂಗಾಗಿ ಒಂದಷ್ಟು ಜನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಒಂದು ಕೇಕ್ ಕಟ್ ಮಾಡುವ ಮೂಲಕ ಸೆಲೆಬ್ರೇಟ್ ಮಾಡ್ತಾ ಇರುವಂತದ್ದು ಗಮನಿಸಬಹುದು. ಆಲ್ಮೋಸ್ಟ್ ಇಲ್ಲಿ ಸ್ವಲ್ಪ ಸೀನಿಯರ್ ಸಿಟಿಸನ್ಗಳೇ ಹೆಚ್ಚಾಗಿ ಬಂದಿದ್ದಾರೆ. ಸೊ ಕೇಕ್ ನ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸಂಪತ್ತಿಗೆ ಸವಾಲ್ ಅಂತಾನೆ ಇಲ್ಲಿ ಹೇಳ್ತಾ ಇರುವಂತದ್ದು. ಸೊ ಇವತ್ತು ರಾಜ್ಕುಮಾರ್ ಅವರ ಅಭಿಮಾನಿ ಪೆರಮಾಳ್ ಅವರು ನನ್ನ ಜೊತೆ ಇದ್ದಾರೆ. ಸರ್ ನಮಸ್ತೆ, ಹೇಗಿದ್ದೀರಾ? ನಮ್ಮ ಅಣ್ಣರ ಆಶೀರ್ವಾದ, ನಮ್ಮ ತಾಯಿ ತಂದೆ ಕೊಟ್ಟಿರೋ ಆಶೀರ್ವಾದ. ಇವತ್ತು ಎಷ್ಟು ಖುಷಿಯಾಗಿದೆ ಸಂಪತ್ತಿಗೆ ಸವಾಲ್ ರಿಲೀಸ್ ಆಗ್ತಾ ಇರೋದು. ನಮಗೆ ವರ್ಷಕ್ಕೊಂದು ಆ ಥರ ಮಾಡಿದ್ರೆ ನಾವು ಅದು ಧರ್ಮಸ್ಥಳಕ್ಕೆ ಹೋಗೋದು, ಅಯ್ಯಪ್ಪನ ದೇವಸ್ಥಾನಕ್ಕೆ ಹೋಗೋದು ಅವೆಲ್ಲ ನಮಗೇನು ಅದಕ್ಕಿಂತ ನಮಗೆ ಫುಲ್ ಹ್ಯಾಪಿ, ಖುಷಿಯಾಗಿದೆ. ಸೊ 51 ವರ್ಷ ಆದ್ಮೇಲೆ ಇಲ್ಲಿ ರಿಲೀಸ್ ಆಗ್ತಾ ಇರುವಂತದ್ದು. ಸೊ ಹಂಗಾಗಿ ಈ ಹಿಂದೆ ಥಿಯೇಟ್ರಿಗೆ ಬಂದಾಗ ಏನಾದ್ರು ನೋಡಿದ್ರೆ ಸಿನಿಮಾ ನೀವು? ಅಯ್ಯೋ ಇದು ಒಳ್ಳೆ ಕಥೆ ಆಯ್ತಲ್ಲಪ್ಪ. ಕೆಂಪೇಗೌಡ ಹಿಂಬಾಳೆಯ ಆ ಥಿಯೇಟ್ರಲ್ಲಿ ನೀವು ಇನ್ನೂ ಅವೆಲ್ಲ ನೀವು ನೋಡಿರಲ್ಲ. ವಾರಕ್ಕೊಂದ್ಕಿತ ಆ ಕಡೆ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಆ ಕಡೆ ಏನೋ ಇಲ್ಲಿ ಗಿರಿಕಣೆ ಅಂದರೆ ಅಲ್ಲಿ ಇದು, ಇಲ್ಲಿ ಇದಂದರೆ ಇದು. ಸಂಪತ್ತಿಗೆ ನನ್ನ ಸವಾಲಲ್ಲ. ರಾಜ್ಕುಮಾರ್ದು ಯಾವುದೇ ಪಿಕ್ಚರ್ ಆದ್ರೂ ಸರಿ ಯಾವುದು ಬಿಡಲ್ಲ, ಮುಂದೆ ಬಿಡೋದಿಲ್ಲ. ನೆಕ್ಸ್ಟು ಪುನೀತ್ ಬರ್ತಾರೆ. ನಮ್ಮ ದೇವ್ರದು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಹೊಡೆಯುವುದನ್ನು ಹೊಟ್ಟೆ ಉರಿತದೆ, ಹೊಟ್ಟೆ ಉರಿತದೆ, ಹೊಟ್ಟೆ ಉರಿತದೆ. ಇವತ್ತು ನಮ್ಮ ಇದು 51 ವರ್ಷ ಆಗೈತೆ ಪಿಕ್ಚರ್ ರಿಲೀಸ್ ಆಗಿ. 51 ವರ್ಷ ಆಗಿ ಆ ಪಿಕ್ಚರ್ ನಾವು ನೋಡ್ತಾ ಇರ್ತೀವಿ. ಟಿ ವಿನಲ್ಲಿ ಹಾಕಿದ್ರೆ ನೋಡೋಲ್ಲ. ಅದರಲ್ಲಿ ಯಾಕಂದರೆ ಅದು ಅಡುಮೀನು ಬರ್ತದೆ, ಅದು ನಮಗೆ ಆಗಲ್ಲ ಆ ಟೈಮಿಗೆ. ಅದಕ್ಕೆ ನಾನು ಸ್ಪೆಂಡ್ರೈವ್ ಇಟ್ಕೊಂಡ್ಬಿಟ್ಟಿರ್ತೀನಿ. ನನಗೆ ಯಾವ ಪಿಕ್ಚರ್ ಬೇಕೋ ಆ ಪಿಕ್ಚರ್ನ ಹಾಕೋಣ. ನಾನು ಸಾಹುಕಾರ ಸಿದ್ದಪ್ಪ ರೋಣ ಅಂತ ರೋಣ ಯಾವ ನಾಯಿಗೆ ಬೇಕು ನಿಮ್ಮ ಅಣ್ಣನೇ ಮನೆಯಿಂದ ಹೊರಗೆ ತಳ್ಳದನು, ತಾಯಿಯೇ ಮಗನಂದು ನಂಬದಿರಲು, ಮಾತ್ರ ವಾತ್ಸಲ್ಯ ಕಂಡನು, ನಮ್ಮ ಅತ್ತಿಗೆ ಮಾತ್ರ ವಾತ್ಸಲ್ಯ ಅವನು. ಸರ್ 51 ವರ್ಷದ ಹಿಂದಿನ ಜ್ಞಾಪಕಗಳು ಬರ್ತಾ ಇದ್ದಾವೆ. ನನ್ನ ಹೆಸರು ಸೈಯದ್ ಪಾಷಾ ಅಂತೇಳಿ. ಚಿಕ್ಕ ವಯಸ್ಸಿಂದ ಡಾಕ್ಟರ್ ರಾಜ್ಕುಮಾರ್ ಇದೇ ಸಿನಿಮಾ ನೋಡಿ ನಾನು ಅಭಿಮಾನಿಯಾಗಿದ್ದೆ. 7ನೇ ವಯಸ್ಸಿನಲ್ಲಿದ್ದಾಗ ನನಗೆ 7ನೇ ವಯಸ್ಸಿನಲ್ಲಿದ್ದಾಗಲೇ ನಾನು ಫಸ್ಟ್ ಫಿಲಮ್ ನೋಡಿದ್ದು. 7ನೇ ವಯಸ್ಸಿನಲ್ಲಿದ್ದಾಗಲೇ ಈ ಸಿನಿಮಾ ರಿಲೀಸ್. ಅವತ್ತೇ ನಾನು ರಾಜ್ಕುಮಾರ್ ಅಭಿಮಾನಿಯಾಗಿ ಇವತ್ತು ಕರ್ನಾಟಕದಲ್ಲಿ ಎಷ್ಟು ಜನ ಅಭಿಮಾನಿಗಳು ನೋಡ್ತಾ ಇದ್ದಾರೋ ಅವರಿಗೆಲ್ಲ ಒಂದು ಸನ್ನಿವೇಶ ಕೊಡ್ತೀನಿ, ಒಂದು ಸಂದೇಶ ಕೊಡ್ತಾ ಇದ್ದೀನಿ. ಯಾಕೆಂದರೆ ಸಂಪತ್ತಿಗೆ ಸವಾಲಂದರೆ ಬಡವರಾಗಿ ಬದುಕಿ ಆಮೇಲೆ ದಬ್ಬಾಳಿಕೆ ಮಾಡೋರ ಮೇಲೆ ಯಾವ ರೀತಿ ಒಂದು ಹಠ ತೀರಿಸ್ಕೋಬೇಕು, ನಾವು ಒಬ್ಬ ಮನುಷ್ಯನಾಗಿ ಬದುಕಬೇಕು ಅನ್ನೋದಕ್ಕೆ ಉದಾಹರಣೆ ಸಂಪತ್ತಿಗೆ ಸವಾಲು ಡಾಕ್ಟರ್ ರಾಜ್ಕುಮಾರ್ ಅನ್ನೋರ್ದು. ಯಾಕೆಂದರೆ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೂ ಸ್ಫೂರ್ತಿ ಚಿತ್ರ ಸರ್ ಇದು. ಯಾಕೆಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಮೊದಲನೇ ಹಾಡು ಹಾಡಿದ್ದೇ ಈ ಸಿನಿಮಾದಿಂದ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಅಂತ ಹಾಡಿದ ಸಿನಿಮಾ ಮೊದಲೇ ಸಿನಿಮಾನೇ ಡಾಕ್ಟರ್ ರಾಜ್ಕುಮಾರ್ ಅವ್ರು ಇದೇನೆ. ಆದ್ದರಿಂದ ಕನ್ನಡ ಕಲಾಭಿಮಾನಿಗಳು ಹೇಳ್ತೀನಿ, ನಾನು ಚಿಕ್ಕ ವಯಸ್ಸಿಂದ ಬೆಂಗಳೂರಿಗೆ ಬಂದಾಗ ಬೆಂಗಳೂರಿಗೆ ಬಂದಾಗ ಬರೀ 70 ರೂಪಾಯಿ ತಗೊಂಡು ಬಂದಿದ್ದು ನಾನು. ಇವತ್ತು ನಾನು ರಾಜ್ಕುಮಾರ್ ಆಶೀರ್ವಾದ ತಗೊಂಡು ಥಿಯೇಟ್ರ್ ನೋಡಕ್ಕೆ ಬಂದಿದ್ದೀನಿ ಸರ್. ಎಕ್ಸೈಟ್ಮೆಂಟ್ ಯಾವಾಗ ಒಳಗಡೆ ಹೋಗ್ತೀವೋ, ಯಾವಾಗ ಅಣ್ಣವ್ರನ್ನ ಫಸ್ಟ್ ಸೀನ್ ನೋಡ್ತೀವೋ ಆ ಒಂದು ಖುಷಿ ಬೇರೆ. ಇನ್ನೊಂದು ಸರ್, ಸತ್ಯ ಅಂದರೆ ರಾಜ್ಕುಮಾರ್, ರಾಜ್ಕುಮಾರ್ ಅಂದರೆ ಸತ್ಯ ಸರ್. ವಿಶ್ವಕ್ಕೊಬ್ಬರೇ ರಾಜ್ಕುಮಾರ. ಇವತ್ತು ಎಲ್ಲರಿಗೂ ಕೂಡ ಖುಷಿ ಪಡೋವಂಥ ದಿನ. ಯಾಕೆಂದರೆ ಅಣ್ಣವ್ರದ್ದು 50 ವರ್ಷ ಆದಮೇಲೆ ಎಷ್ಟೋ ಜನ ಯಂಗ್ಸ್ಟರ್ಸ್ಗಳು ಟಿ ವಿಲಿ ನೋಡಿರ್ತೀರಾ, ಮತ್ತು ಟಿ ವಿಲಿ ಫುಲ್ಲು ನೋಡೋಕ್ಕಾಗಿರಲ್ಲ, ಕರೆಕ್ಟಾಗಿ ಅಲ್ಲಿ ಇಲ್ಲಿ ನೋಡಿರ್ತೀರ, ಅಡ್ವರ್ಟೈಸ್ಮೆಂಟ್ಗಳು ಬರುತ್ತೆ. ಸಂಪೂರ್ಣವಾಗಿ ಕಣ್ತುಂಬ ತೃಪ್ತಿಗಳು ಅನ್ನೋರ ಅಭಿನಯನ, ಮತ್ತು ಅಲ್ಲಿ ವಜ್ರಮುನಿ ಅವರು, ನಮ್ಮ ಬಾಲಣ್ಣವರು, ಮಂಜುಳಾ ಅವರು ಇವತ್ತು ಯಾರು ಇಲ್ಲ. ಅವ್ರನ್ನ ನೋಡೋವಂಥ ಭಾಗ್ಯ ಪಾಪ ಪ್ರೊಡ್ಯೂಸರ್ಸ್ಗಳು ಖರ್ಚು ಮಾಡಿಬಿಟ್ಟು ನಮಗೋಸ್ಕರ ಸಂಪತ್ತಿಗೆ ಸವಾಲನ್ನ ಸಿನಿಮಾನ ಪ್ರಸನ್ನ ಥಿಯೇಟ್ರಲ್ಲಿ ಹಾಕಿದ್ದಾರೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ. ನಮಗೆ ಸಿಕ್ಕಿರೋಂಥ ಅವಕಾಶ ಅಂದ್ಕೊಳ್ಳಿ ಇದನ್ನು.
ಯಾಕೆಂದರೆ ಬಿಗ್ ಸ್ಕ್ರೀನಲ್ಲಿ ಅಣ್ಣವ್ರ ಅಭಿನಯನ ಎಲ್ಲ ನೋಡಿ ಮೈ ಜುಮ್ಮನುತ್ತೆ. ಅಣ್ಣವ್ರ ಅಭಿನಯನ ಸಂಪತ್ತಿಗೆ ಸವಾಲ್ ಆ ಡೈಲಾಗ್ಗಳನ್ನ ಮತ್ತು ಯಾರೇ ಕೂಗಾಡಲಿ ಹಾಡನ್ನ ಸಾವ್ಕಾರ್ ಸಿದ್ಧ ಅನ್ನೋದನ್ನ ಎಲ್ಲರೂ ಕೂಡ ಅವಾಗ ಸಿದ್ಧ ಅನ್ನೋರಿಗೆಲ್ಲ ಅದೆಲ್ಲ ಟ್ಯಾಗ್ ಮಾಡೋದ್ರ ಆ ಡೈಲಾಗು ಅದೆಲ್ಲ ಇದೆ. ಆದ್ದರಿಂದ ಎಲ್ಲರಿಗೂ ನಿಮಗೆ ದಯವಿಟ್ಟು ಎಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಪಾಪ ರಿಲೀಸ್ ಮಾಡಿರೋಂಥ ನಿರ್ಮಾಪಕರಿಗೆ ಜೋಬ್ ತುಂಬೋ ಥರ ಕೆಲಸ ನಾವು ಮಾಡೋಣ. ಅದ್ರ ಜೊತೆಲಿ ಭಾನುವಾರ ಅಭಿಮಾನಿಗಳೆಲ್ಲರೂ ಸೇರಿ ವಿಜೃಂಭಣೆಯಿಂದ ಸಂಭ್ರಮ ಆಚರಿಸಿದ್ದಾರೆ. ಆ ಸಂಭ್ರಮಗೂ ಕೂಡ ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ಬನ್ನಿ. ಇದು ನಾವು ನೀವು ಅಂತ ಯಾರೇ ಅಭಿಮಾನಿಗಳಾಗಲಿ, ಅವ್ರು ಯಾರು ನಟರ ಅಭಿಮಾನಿಗಳೇ ಆಗಲಿ, ಎಲ್ಲರೂ ಕೂಡ ಅನ್ನೋರ ಇದೆಯಲ್ಲ ಅಂದ್ಬಿಟ್ಟು ಸಂಭ್ರಮದಲ್ಲಿ ಭಾಗವಹಿಸಿ ನೀವು ಸಂತೋಷ ಪಡಿ, ನಾವು ಸಂತೋಷ ಪಡ್ತೀವಿ, ಎಲ್ಲರೂ ಸಂತೋಷ ಪಡೋಣ. ಇದು ಲಿಜೆಂಡ್ ಅನ್ನೋರು ಯಜಮಾನ್ರದ್ದು ಸಿನಿಮಾ ರಿಲೀಸ್ ಆಗಿರೋದು, ಎಲ್ಲರೂ ಸಂತೋಷ ಪಡೋಂಥ ವಿಷಯ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ನೀವೇ ಖುಷಿ ಪಡ್ತೀರಾ. ಅಯ್ಯೋ ಅನ್ನೋರು ಬಾಡಿ ಲ್ಯಾಂಗ್ವೇಜು, ಅನ್ನೋರ ಅಭಿನಯ ನಿಮಗೆ ಮೈ ಜುಮ್ಮನ್ಸ್ಬಿಡುತ್ತೆ, ಅಷ್ಟು ಸಖತ್ತಾಗಿರ್ತೈತೆ. ನಾವೇನು ಹೇಳೋದಿಲ್ಲ. ನೀವು ನೋಡ್ರೆ ಇಷ್ಟು ವರ್ಷ 50 ವರ್ಷದ ಮುಂಚೆನೇ ಅನ್ನೋರು ಹಿಂಗೆ ಅಭಿನಯ ಮಾಡಿಬಿಟ್ರೆ ಈಗಿನ್ನವರೆಲ್ಲ ಬೆಳಕು ಹುಡುಕರು ಸಿಗಲ್ವಲ್ಲಪ್ಪ ಹೀರೋಗಳು ಅಂತೀರಾ, ನೀವೇ ಹೇಳ್ತೀರಾ. ಆ ಥರ ನಮ್ಮ ಯಜಮಾನರು ಆಧುನೀಕರಣ ಅಂದರೆ ನಾಭೂತ ನ ಭವಿಷ್ಯತಿ, ಫಾಸ್ಟು ಪ್ರೆಸೆಂಟು ಫ್ಯೂಚರು ರಾಜ್ಕುಮಾರ್ ಓನ್ಲಿ. ಸೊ ಸಿಕ್ಕಾಪಟ್ಟೆ ಜನ ಒಂದಷ್ಟು ಎಕ್ಸೈಟ್ ಆಗಿದ್ದಾರೆ ಈ ಸಿನಿಮಾನ ನೋಡೋಕ್ಕೆ. 51 ವರ್ಷ ಆದಮೇಲೆ ಬಂದಿರುವಂಥದ್ದು. ಕೆಲವೊಬ್ರು ಚಿಕ್ಕ ವಯಸ್ಸಲ್ಲಿದ್ದಾಗ ಥಿಯೇಟ್ರಲ್ಲಿ ನೋಡಿದ್ರು. ಆ್ಯಂಡ್ ನಾನಂತೂ ಥಿಯೇಟ್ರಲ್ಲಿ ನೋಡೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ, ಬರೀ ಟಿ ವಿಲೇ ನೋಡಿದ್ದು. ಸೊ ಈಗ ನಾನು ಥಿಯೇಟ್ರಲ್ಲಿ ಹೋಗಿ ಕಣ್ತುಂಬ್ಕೊಳ್ತೀನಿ. ಈ ಜನಗಳ ಮಧ್ಯೆ ಆ ಒಂದು ಎಕ್ಸೈಟ್ಮೆಂಟ್ ಹೆಂಗಿರುತ್ತೆ ಅಂತ ನಾನು ಕೂಡ ನೋಡಬೇಕು. ಮಿಸ್ ಮಾಡಲ್ಲ. ಆಮೇಲೆ ಹೆಂಗಿತ್ತು ಅಂತ ಬಂದು ಹೇಳ್ತೀನಿ. ನಾವು ಕೇಳಿ ಪಕ್ಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ನಾವು. 50 ವರ್ಷದಿಂದ ನಾನು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ. 1975 ಇಸ್ವಿಯಲ್ಲಿ ನಾನಿನ್ನ ಮರೆಯಲಾರೆ ಪಿಕ್ಚರ್ ರಿಲೀಸ್ ಆಯಿತು. ಅವಾಗಲಿಂದ ಶಬ್ದ ಬೇದಿವರೆಗೂ ರಿಲೀಸ್ ದಿನ ನಾನು ಪಿಕ್ಚರ್ ನೋಡ್ತಾ ಇದ್ದಿದ್ದು. ಫಸ್ಟ್ ಮಾರ್ಚನೇ ನೋಡ್ತಾ ಇದ್ದಿದ್ದು. ಆ ಥರ ಅಭಿಮಾನಿಗಳು ನಾವು. ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷರು ಸಂಜಯ್ ನಗರ ನಾಗಶೆಟ್ಟಹಳ್ಳಿ. ನಾವು ಅವಾಗಲಿಂದ ನೋಡ್ಕೊಂಬಂದಿರೋ ಒದೆಗಳು ತಿಂದು ಇಷ್ಟೆಷ್ಟೋ ನೋಡ್ಕೊಂಬಂದಿದ್ವಿ. 50 ವರ್ಷಕ್ಕೆ ಇದು ಪಿಕ್ಚರ್ ರಿಲೀಸ್ ಆಗ್ತದೆ, ನಮಗೆಲ್ಲ ಹಬ್ಬ. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳಿಗೂ, ಕನ್ನಡ ಅಭಿಮಾನಿಗಳು, ಇಡೀ ಕರ್ನಾಟಕದಂತ ಎಲ್ಲರಿಗೂ ಹಬ್ಬನೇ ಅಂತ ನಾನು ಹೇಳ್ತಾ ಇದ್ದೀನಿ. ಯಾವತ್ತು ಅಣ್ಣವರೇ. ಆಮೇಲೆ ಇನ್ನೂ ಹೇಳ್ಬೇಕು ಅಂತಂದರೆ ನಾವು ಇಂಥವ್ರು ಹುಟ್ಟಲ್ಲ, ಹಿಂದೇನು ಹುಟ್ಟಲ್ಲ, ಇವರೇ ಹುಟ್ಟು ಬರಬೇಕು. ಯಾರಿಂದಲೂ ಸಾಧ್ಯ ಇಲ್ಲ. ಕನ್ನಡ ಅಂದರೆ ಅಣ್ಣವರು ಅಂದರೆ ಕನ್ನಡ ಅಂತ ಹೇಳ್ತಾ, ಆಮೇಲೆ ಕರ್ನಾಟಕದಲ್ಲಿ ಪ್ರತಿಯೊಬ್ಬರೂ ಕನ್ನಡದವ್ರು ಎಲ್ಲ ಸೇರಿ ಇದು ಮಾಡಬೇಕು. ಈ ಮೂಲಕ ಇನ್ನೊಂದು ಪ್ರಶ್ನೆ ಕೇಳ್ಕೊತಾ ಇದ್ದೀನಿ. 100 ವರ್ಷ ಆಗುತ್ತೆ ಅಣ್ಣವ್ರಿಗೆ. 100 ವರ್ಷದ ಇಡೀ ಕರ್ನಾಟಕದಂತ ಎಲ್ಲ ಸೇರಿ ನಮ್ಮ ಸಭೆ ಮಾಡಿಬಿಟ್ಟು ಮಾಡಬೇಕು ಅನ್ನೋದು ನನ್ನ ಆಸೆ. ಇದಕ್ಕೆ ಸಾರಾ ಗೋವಿಂದ್ ಅವ್ರಿಗೆ ನಾನು ಈ ಮೊದಲಿಂದ ಹೇಳ್ತಾ ಇದ್ದೀನಿ. ನಾವು ಧನ್ಯವಾದ ಹೇಳ್ತೀವಿ. ಏನಕ್ಕೆ ಅಂದರೆ ನಾನು 3 ವರ್ಷ ಆಗ್ಬಿಟ್ಟಿತ್ತು ಥಿಯೇಟ್ರಲ್ಲಿ ಬಂದು ಈ ಥರ ಅಣ್ಣನಿಗೆ ಇದು ಸಂಭ್ರಮ ಆಚರಿಸಿ. ಭಾನುವಾರ ಇನ್ನೂ ಅದ್ದೂರಿ ಕಾರ್ಯಕ್ರಮಗಳಿದೆ. ಎಲ್ಲ ಅಣ್ಣವ್ರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅಣ್ಣವ್ರನ್ನ ಸಿನಿಮಾನ ನೋಡಿ. ಇವತ್ತು ನಾವು ಹಬ್ಬ ವಾತಾವರಣ ನಿಮಗೆ ಗೊತ್ತಿದೆ. ಇವತ್ತು ಸಂಪಾದಕೀಯ ಸವಾಲು ಅಂದರೆ ಅಣ್ಣವ್ರ ಒಂದು ಕ್ರೇಜ್ ಪಿಕ್ಚರು. ಈಗ 50 ವರ್ಷ ಆಗಿದೆ ಆ ಪಿಕ್ಚರ್ ಹೋಗಿ ಸ್ವಲ್ಪ ಇದಾಗಿ ಇವತ್ತು ಪ್ರಸನ್ನ ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ದಾರೆ. ನಮಗೆ ತುಂಬ ಸಂತೋಷ ಆಗ್ತಿದೆ. ಡಾಕ್ಟರ್ ರಾಜಣ್ಣನ್ಗೆ